press the bell icon on the YouTube app and never miss another update. ಸ್ಟೂಡೆಂಟ್ಸ್, ಇವತ್ತು ನಾವು ಭಾರತದ ಮಾನವ ಸಂಪನ್ಮೂಲಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಭಾರತದ ಮಾನವ ಸಂಪನ್ಮೂಲಗಳಲ್ಲಿ ಮೊದಲು ನಾವು ಅರ್ಥ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಬೇಕಾಗುತ್ತೆ. ಮೊದಲು ಮಾನವ ಸಂಪನ್ಮೂಲಗಳು ಅಂದರೆ ಏನು ಅನ್ನೋ ಮಾಹಿತಿ ನಮಗೆ ದೊರೆತರೆ ಅದರ ಪ್ರಾಮುಖ್ಯತೆ ಏನು, ಅದರ ಅವಶ್ಯಕತೆ ಏನು, ಅದರ ಒಂದು ಆಗು ಹೋಗುಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಮೊದಲಿಗೆ ನಾವು ಮಾನವ ಸಂಪನ್ಮೂಲಗಳ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ದೇಶದ ಜನಸಂಖ್ಯೆ ಆ ದೇಶದ ಆಸ್ತಿ ಅನ್ನೋ ಒಂದು ಅಂಶವನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಅದು ಕೂಡ ಒಂದು ಸಂಪನ್ಮೂಲವೇ. ನಾವು ಈ ಹಿಂದಿನ ಪಾಠಗಳನ್ನ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಜನಸಂಖ್ಯೆ ನಮಗೆ ಹಲವಾರು ಸಮಸ್ಯೆಗಳನ್ನ ತಂದಿಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ, ಹೌದಲ್ವಾ? ಹಲವಾರು ಸಮಸ್ಯೆಗಳಿಗೆ ಕಾರಣ ಜನಸಂಖ್ಯೆ ಅನ್ನೋದನ್ನು ನಾನು ಪಾಠದಲ್ಲಿ ಹಲವು ವಿಚಾರಗಳ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಬಂದಿದ್ದೀನಿ. ಬಟ್ ಆದರೆ ಅದು ಕೂಡ ಒಂದು ಸಂಪನ್ಮೂಲವಾಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳು ಹೇಗೆ ಒಂದು ದೇಶದ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತವೋ ಹಾಗೆಯೇ ಆ ದೇಶದ ಜನಸಂಖ್ಯೆ ಕೂಡ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅದು ಕೂಡ ಸಹಕಾರಿಯಾಗಿರ್ತಕ್ಕಂಥದ್ದು. ಹಾಗಾದರೆ ಜನಸಂಖ್ಯೆ ಅಂದರೆ ಏನಪ್ಪ ಅಂತಂದರೆ ಒಂದು ದೇಶದಲ್ಲಿ ವಾಸವಾಗುವಂತಹ ಜನರ ಸಂಖ್ಯೆಯನ್ನು ಅಥವಾ ಜನರನ್ನು ನಾವು ಆ ದೇಶದ ಜನಸಂಖ್ಯೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಅಂದರೆ ಒಂದು ದೇಶದಲ್ಲಿ ವಾಸ ಮಾಡುತ್ತಿರುವ ಜನರ ಒಟ್ಟು ಜನಸಂಖ್ಯೆ ಅಥವಾ ಜನರನ್ನು ನಾವು ಜನಸಂಖ್ಯೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಈ ಜನಸಂಖ್ಯೆಯಲ್ಲಿ ನಾವು ಈ 3 ಹಂತಗಳನ್ನು ಕಾಣಲಿಕ್ಕೆ ಚಾನ್ಸಸ್ ಇದೆ. ಒಂದು ಮಕ್ಕಳು ಅಂತಂದೇಳಿ ಕರಿತೀವಿ, ಒಂದನೇದಾಗಿ ನಾವು ಮಕ್ಕಳ ಹಂತವನ್ನು ಅದರಲ್ಲಿ ನೋಡ್ಬೋದು ಜನಸಂಖ್ಯೆಯಲ್ಲಿ. ಎರಡನೇದಾಗಿ ಯುವಕರು ಅಥವಾ ವಯಸ್ಕರು ಅಂತ ಹೇಳ್ಬೋದು. ಇದನ್ನು ವಯಸ್ಕರು ಅಂತಂದು ಹೇಳ್ಬೋದು. ಇದನ್ನು ಮೂರನೇದಾಗಿ ಹಿರಿಯ ನಾಗರಿಕರು. ನೋಡಿ, ಜನಸಂಖ್ಯೆ ಅಂದರೆ ನಾನು ಆಗಲೇ ಹೇಳಿದೆ, ಒಂದು ದೇಶದಲ್ಲಿ ವಾಸ ಮಾಡುತ್ತಿರುವ ಜನರನ್ನು ನಾವು ಜನಸಂಖ್ಯೆ ಅಂತ, ಆ ದೇಶದ ಜನಸಂಖ್ಯೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ಜನಸಂಖ್ಯೆಯಲ್ಲಿ ನಾವು 3 ಹಂತಗಳನ್ನು ನಾವು ವಿಂಗಡಣೆ ಮಾಡ್ಕೋಬೋದು. ಒಂದು ಮಕ್ಕಳಾಗಿ, ಇನ್ನೊಂದು ಯುವಕ ಅಥವಾ ವಯಸ್ಕರಾಗಿ, ಮೂರನೇದಾಗಿ ಹಿರಿಯ ನಾಗರಿಕರಾಗಿ ನಾವು ವಿಂಗಡಣೆಯನ್ನು ಮಾಡ್ಬೋದು. ಹಾಗಾದರೆ ಎಷ್ಟೆಷ್ಟು ವರ್ಷದ ವಯಸ್ಸಿನ ಮಿತಿಯನ್ನು ಒಳಗೊಂಡಿರುತ್ತೆ ಇದರಲ್ಲಿ ಅಂತ ನೋಡಿದ್ರೆ, ನಾವು ಈ ಒಂದು ಮಕ್ಕಳ ಒಂದು ವರ್ಷಗಳನ್ನು ಅಥವಾ ಅವಧಿಯನ್ನು ನೋಡಿದ್ರೆ 0 ಇಂದ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನು ಅಥವಾ 14 ವರ್ಷದ ಒಳಗಿರ್ತಕ್ಕಂಥವ್ರನ್ನ ನಾವು ಮಕ್ಕಳು ಅನ್ನೋ ಒಂದು ಸ್ಥಾನಕ್ಕೆ ಸೇರಿಸ್ತಾ ಹೋಗ್ತೀವಿ, ಹಂತಕ್ಕೆ ನಾವು ಸೇರಿಸ್ತಾ ಹೋಗ್ತೀವಿ. ಅದೇ ಯುವಕರ ವಿಚಾರಕ್ಕೆ ಬರೋದಾದರೆ 15 ವರ್ಷದಿಂದ 60 ವರ್ಷದ ಒಳಗಿರ್ತಕ್ಕಂಥವ್ರನ್ನ ನಾವು ಯುವಕರು ಅಥವಾ ವಯಸ್ಕರು, ಯುವಕರು ಅನ್ನೋದಕ್ಕಿಂತ ಅದನ್ನು ವಯಸ್ಕರು ಅಂತ ನಾವು ಅದನ್ನು ಕರಿಬೋದು. ಸೊ ವಯಸ್ಕರು ಅಂತಂದೇಳಿ ನಾವು ಅದನ್ನು ಗುರುತಿಸಲಾಗುತ್ತೆ. ಇನ್ನು 3ನೇ ಹಂತದಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ನಾವು ದೇಶದ ಹಿರಿಯ ನಾಗರಿಕರು ಅಂತಂದೇಳಿ ಅವರನ್ನು ನಾವು ಕರಿತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಸೊ ಇವು 3 ವಿಭಾಗದಲ್ಲಿ ಈ ಒಂದು ಏನಿದೆಯಲ್ಲ ವಯಸ್ಕರ ಸ್ಥಾನ ಇದೆಯಲ್ಲ, ಅಂದರೆ 15ರಿಂದ 60 ವರ್ಷಕ್ಕೆ ಒಳಪಟ್ಟಿರ್ತಕ್ಕಂತಹ ಒಂದು ಜನಸಂಖ್ಯೆ ಏನಿದೆ ಅಥವಾ ಜನರ ಗುಂಪು ಏನಿದೆ, ಇದನ್ನು ನಾವು ಮಾನವ ಸಂಪನ್ಮೂಲಗಳು ಅಥವಾ ದುಡಿಯುವ ವರ್ಗ ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ ಇವೆರಡೂ ಕೂಡ ಅವಲಂಬಿತ ವರ್ಗಗಳಾದರೆ ಈ ಒಂದು ವರ್ಗ ಇದೆಯಲ್ಲ, ಈ ವಯಸ್ಕ ವರ್ಗ ಇದೆಯಲ್ಲ, ಇದು ದೇಶದ ಅಭಿವೃದ್ಧಿಗೆ ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಿರುತ್ತೆ. ಸೊ ಒಂದು ದೇಶದಲ್ಲಿ ಈ ಒಂದು ವಯಸ್ಕರೇನಿದ್ದಾರೆ, ವಯಸ್ಕರಿಗೆ ಆರೋಗ್ಯ ಮತ್ತು ಶಿಕ್ಷಣ ತರಬೇತಿಗಳಿರ್ಬೋದು ಅಥವಾ ಶಿಕ್ಷಣ ಪಡೆದಿರ್ತಕ್ಕಂಥದ್ದಿರ್ಬೋದು ಅಥವಾ ಕೆಲಸಗಳ ಕೌಶಲ್ಯಗಳಿರ್ಬೋದು, ಇವೆಲ್ಲವನ್ನು ಕೊಟ್ಟರೆ ಅವು ಅಥವಾ ಆ ವಯಸ್ಕರು ಆ ದೇಶದ ಒಂದು ಮಾನವ ಸಂಪನ್ಮೂಲವಾಗಿ ಬಳಕೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅಂದರೆ ಆ ದೇಶದಲ್ಲಿ ಇರ್ತಕ್ಕಂಥ ಏನು ವಯಸ್ಕರಿದ್ದಾರೆ, ಅಂದರೆ 15ರಿಂದ 60 ವರ್ಷದ ಒಳಪಟ್ಟಿರ್ತಕ್ಕಂತಹ ಜನರು ಏನಿದ್ದಾರೆ ಅದನ್ನು ನಾವು ದುಡಿಯುವ ವರ್ಗ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ದುಡಿಯುವ ವರ್ಗಕ್ಕೆ ಸರಿಯಾದಂಥ ಶಿಕ್ಷಣವನ್ನು ಕೊಡುವಂಥದ್ದಿರ್ಬೋದು ಅಥವಾ ಸರಿಯಾದಂಥ ತರಬೇತಿಗಳನ್ನು ಕೊಡುವಂಥದ್ದಿರ್ಬೋದು ಅಥವಾ ಅವರ ಆರೋಗ್ಯ ಉತ್ತಮವಾಗಿರುವ ಹಾಗೆ ಸೌಲಭ್ಯಗಳನ್ನು ಒದಗಿಸುವಂಥದ್ದಿರ್ಬೋದು. ಇದನ್ನು
ಕೊಡೋದ್ರ ಮೂಲಕ ಆ ದೇಶದ ಮುಂದಿನ ಭವಿಷ್ಯದಲ್ಲಿ ಅವರು ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗ್ತಾರೆ. ಹಾಗಾಗಿ ಆ ಒಂದು ಏನು ಜನಸಂಖ್ಯೆ ಇದೆ ಅಥವಾ ವರ್ಗ ಇದೆ, ಹಂತ ಇದೆ, ಆ ವರ್ಗವನ್ನು ನಾವು ದುಡಿಯುವ ವರ್ಗ ಅಥವಾ ಮಾನವ ಸಂಪನ್ಮೂಲ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಭಾರತದ ವಿಚಾರಕ್ಕೆ ಬರೋದಾದರೆ, ಹಾಗಾದರೆ ನಾವು ಯಾವ ಹಂತದ ಜನರನ್ನ ಜಾಸ್ತಿ ಹೊಂದಿದ್ದೀವಿ ನಮ್ಮ ದೇಶದಲ್ಲಿ? ಯಾಕೆಂದ್ರೆ ಹಿರಿಯ ನಾಗರಿಕರ ಸಂಖ್ಯೆ ಜಾಸ್ತಿ ಇದೆಯಾ, ಅಥವಾ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆಯಾ, ಅಥವಾ ಈಗ ಪ್ರಸ್ತುತವಾಗಿ ವಯಸ್ಕರು ಅಥವಾ ದುಡಿಯುವ ವರ್ಗದ ಸಂಖ್ಯೆ ಜಾಸ್ತಿ ಇದೆಯಾ ಅಂತ ನೋಡಿದ್ರೆ, ನಮ್ಮ ದೇಶದಲ್ಲಿ ಈ ಒಂದು ವಯಸ್ಕರ ಹಂತ ಏನಿದೆ ಅಥವಾ ವಯಸ್ಕರ ಒಂದು ಪ್ರಮಾಣ ಏನಿದೆ ಅದು ಹೆಚ್ಚಾಗಿರೋದ್ರಿಂದ ಭಾರತ ದೇಶಕ್ಕೆ ಮಾನವ ಸಂಪನ್ಮೂಲದ ಕೊರತೆ ಇಲ್ಲ. ಸೊ ತುಂಬ ಜನ ವಯಸ್ಕರು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಭಾರತ ದೇಶದಲ್ಲಿ ದುಡಿಯುವ ವರ್ಗ ಹೆಚ್ಚಾಗಿದೆ. ಹಾಗಾಗಿ ನಾವು ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಸೂಕ್ತ ಕಾಲ ಅಂತಂದು ಹೇಳ್ಬಿಟ್ಟು ನಾವು ಹೇಳ್ಬೋದಾಗಿರ್ತಕ್ಕಂಥದ್ದು. ಭಾರತ ದೇಶದ ಅಭಿವೃದ್ಧಿಗೆ ಇದು ಹೆಚ್ಚು ಸೂಕ್ತವಾದಂತಹ ಕಾಲ. ಮಾನವ ಸಂಪನ್ಮೂಲವನ್ನು ಸರಿಯಾಗಿ ಬಳಸಿಕೊಂಡ್ರೆ ಭಾರತ ದೇಶ ಮುಂದುವರೆದ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡೋದ್ರಲ್ಲಿ ಅಥವಾ ಭಾರತ ದೇಶವನ್ನು ಮುಂದುವರೆದ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡೋದ್ರಲ್ಲಿ ಹೆಚ್ಚು ಸೂಕ್ತವಾದಂಥ ಕಾಲ ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ದೇಶದ ಜನರಿಗೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ದೇಶದ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ನೀಡುವಂಥದ್ದಿರ್ಬೋದು ಅಥವಾ ಶಿಕ್ಷಣವನ್ನು ನೀಡುವಂಥದ್ದಿರ್ಬೋದು, ಇವುಗಳಿಗೆ ಹೆಚ್ಚು ಅಥವಾ ಕೆಲಸಗಳ ಕೌಶಲ್ಯಗಳ ತರಬೇತಿಗಳನ್ನು ಹೆಚ್ಚಿಸುವಂಥ ಕೆಲಸ ಇರ್ಬೋದು. ಸೊ ಇವುಗಳಿಗೆ ಹೆಚ್ಚಿನ ಪ್ರಮಾಣದ ಹಣವನ್ನು ವ್ಯಯವನ್ನು ಮಾಡಲಾಗುತ್ತೆ, ಹೆಚ್ಚಿನ ಪ್ರಮಾಣದ ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಸೊ ಇದು ಆ ಕ್ಷಣಕ್ಕೆ ಒಂದು ಸುಮ್ಮನೆ ಖರ್ಚು ಅಂತ ಅನಿಸ್ಬೋದು. ಆದರೆ ಮುಂದೆ ಇದೇ ವರ್ಗ ಉತ್ತಮವಾಗಿರತಕ್ಕಂಥ ಆರೋಗ್ಯವನ್ನು ಹೊಂದಿದ್ರೆ, ಉತ್ತಮವಾದಂಥ ತರಬೇತಿಯನ್ನು ಪಡೆದಿದ್ರೆ ಅಥವಾ ಉತ್ತಮವಾದಂಥ ಶಿಕ್ಷಣವನ್ನು ಈ ವರ್ಗಕ್ಕೆ ಸಿಕ್ಕರೆ, ಮಕ್ಕಳ ವರ್ಗಕ್ಕೆ ಸಿಕ್ಕರೆ, ಮುಂದೆ ಅದೇ ವ್ಯಕ್ತಿಗಳು ಅಥವಾ ಮಕ್ಕಳು ಯುವಕರಾಗಿ ಬರ್ತಾರೆ. ಅವರು ಮುಂದೆ ಭವಿಷ್ಯತ್ತಿನಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡುವಂತಹ ವರ್ಗ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ದೇಶವೂ ಕೂಡ ಇವತ್ತು ಆ ಒಂದು ಶಿಕ್ಷಣ ಮತ್ತು ತರಬೇತಿ ಮತ್ತು ಆರೋಗ್ಯ ಈ ಮೂರು ಕ್ಷೇತ್ರಕ್ಕೆ ಹೆಚ್ಚಿನದಾದಂತಹ ಹಣವನ್ನು ವ್ಯಯ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಭಾರತ ದೇಶವು ಕೂಡ ಇತ್ತೀಚೆಗೆ 2020 ರಾಷ್ಟ್ರೀಯ ಶಿಕ್ಷಣ ಆಯೋಗದ ನೀತಿಯ ಮೂಲಕ GDPಲಿ 6% ದುಡ್ಡನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದರಲ್ಲಿ ಆ ನಿಯಮದ ಪ್ರಕಾರ 6% GDP ಅದರಲ್ಲಿ 6% ಹಣವನ್ನು ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಇಲ್ಲಿಯವರೆಗೆ ನಾವು ಶಿಕ್ಷಣಕ್ಕೆ 2.5 ಹಣವನ್ನು ವ್ಯಯವನ್ನು ಮಾಡ್ತಾ ಇದ್ವಿ GDPಲಿ. ಬಟ್ ಆದರೆ ಈಗ ಹೊಸ ರಾಷ್ಟ್ರೀಯ ನೀತಿಯ ಅಥವಾ ಶಿಕ್ಷಣ ನೀತಿಯ ಪ್ರಕಾರ 6% ಹಣವನ್ನು ಅದಕ್ಕೆ ಮೀಸಲಾಗಿರಬೇಕು ಅಂತ ಹೇಳ್ತಾ ಇದೆ. ಅಂದರೆ ಇದಕ್ಕೆ ದುಪ್ಪಟ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ಇನ್ನು ಮೇಲೆ ಇಲ್ಲಿಂದ ಈ ಕಡೆಗೆ. ಸೊ ಇಷ್ಟು ದಿವಸ ನಾವು ಕಡಿಮೆ ಶಿಕ್ಷಣಕ್ಕಾಗಿ ಕಡಿಮೆ ಒಂದು ದುಡ್ಡನ್ನು ಹಾಕ್ತಾ ಇದ್ವಿ. ಆದರೆ ನಮಗೆ ಚೆನ್ನಾಗಿ ಅರಿವಾಗಿದೆ, ಇವತ್ತಿನ ಮಕ್ಕಳಿಗೆ ಉತ್ತಮವಾದಂಥ ಆರೋಗ್ಯ ಶಿಕ್ಷಣವನ್ನು ಕೊಟ್ಟರೆ ಮುಂದೆ ಅದು ಆ ವ್ಯಕ್ತಿಗಳೇ ದೇಶದ ಅಭಿವೃದ್ಧಿಗೆ ಸಹಕಾರಿ ಆಗ್ತಾರೆ ಅನ್ನೋದು ಒಂದು ಅರಿವು ಬಂದಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹಣವನ್ನು ಹೆಚ್ಚಾಗಿ ಅದಕ್ಕೆ ವಿನಿಯೋಗವನ್ನು ಮಾಡುವಂತಹ ಕೆಲಸಗಳನ್ನು ಇತ್ತೀಚಿನ ದಿನದಲ್ಲಿ ನಾವು ಮಾಡ್ತಾ ಇದ್ವಿ. ಹಾಗಾದರೆ ಪ್ರಪಂಚದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಹಣವನ್ನು ವ್ಯಯ ಮಾಡ್ತಾ ಇಲ್ವಾ ಅಂತ ನೋಡಿದ್ರೆ, ಪ್ರಗತಿಯಲ್ಲಿರ್ತಕ್ಕಂಥ ಏನು ಪ್ರಪಂಚದಲ್ಲಿ ಮುಂದುವರೆದ ರಾಷ್ಟ್ರಗಳಿದ್ದಾವೆ ಅವು ಆಲ್ರೆಡಿ ಶಿಕ್ಷಣಕ್ಕೋಸ್ಕರನೇ GDPಲಿ 6% ಇಟ್ಟಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. 6ಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಅದಕ್ಕೋಸ್ಕರನೇ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ. ನಾವಿನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ವಿ, ಅವರು ಮುಂದುವರೆದ ರಾಷ್ಟ್ರಗಳು ಆಗಲಿಕ್ಕೆ ಅದು ಕೂಡ ಕಾರಣ ಆಗಿರ್ಬೋದು. ಸೊ ಅವರು ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಮತ್ತು ಉತ್ತಮವಾದಂಥ ಆರೋಗ್ಯ ತರಬೇತಿಗಳನ್ನು ಕೊಡೋದ್ರಿಂದ ಆ ಮುಂದೆ ಬರುವಂತಹ ಏನು ಯುವಕರಿದ್ದಾರೆ ಅಥವಾ ವಯಸ್ಕರಿದ್ದಾರೆ ಅವರು ಉತ್ತಮ ಮಾನವ ಸಂಪನ್ಮೂಲರಾಗಿ ಬರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಏನು ಉತ್ತಮವಾದಂಥ ಶಿಕ್ಷಣ ತರಬೇತಿ ಮತ್ತು ಆರೋಗ್ಯವಂತ ಯುವಕರಿರ್ತಾರೆ ಅಥವಾ ವಯಸ್ಕರಿರ್ತಾರೆ, ಅವರನ್ನೇ ನಾವು ದೇಶದ ಮಾನವ ಸಂಪನ್ಮೂಲಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಯಾಕಂದರೆ ಇದನ್ನು ದುಡಿಯುವ ವರ್ಗ ಅಂತ ಕೂಡ ನಾವು ಕರಿಬೋದು. ಶ್ರಮ ಅದನ್ನು ನಿಮಗೆ ಒಂದು ಗೊತ್ತಿರಲಿ, ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು ಅಥವಾ ಭೌತಿಕ ಬಂಡವಾಳಗಳೇ ಇರ್ಬೋದು.
ಒಂದು ವಸ್ತುವನ್ನು ಅಥವಾ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಅಥವಾ ಒಂದು ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಮಗೆ ನೈಸರ್ಗಿಕ ಸಂಪನ್ಮೂಲಗಳು ಬೇಕಾಗ್ತವೆ ಅಥವಾ ಭೌತಿಕ ಬಂಡವಾಳ ಬೇಕಾಗುತ್ತೆ. ಅದ್ರ ಜೊತೆಗೆ ಮಾನವ ಸಂಪನ್ಮೂಲ ಇಲ್ಲದೆ ನಾವು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಭೌತಿಕ ಸಂಪನ್ಮೂಲಗಳಿಗಿಂತಲೂ ಕೂಡ ಮಾನವ ಸಂಪನ್ಮೂಲಕ್ಕೆ ಹೆಚ್ಚಿನ ಮಹತ್ವದ್ದಾಗಿರುತ್ತೆ. ಅವುಗಳನ್ನು ಬಳಕೆ ಮಾಡುವಂಥದ್ದೇ ಈ ಮಾನವ ಸಂಪನ್ಮೂಲಗಳು. ಇವರ ಶ್ರಮ ಅತ್ಯವಶ್ಯಕವಾಗಿರುತ್ತೆ. ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದ್ರಲ್ಲಿ ಹೇಗೆ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಭೌತಿಕ ಬಂಡವಾಳಗಳು ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ಮಾನವನ ಶ್ರಮ ಅತ್ಯವಶ್ಯಕವಾಗಿರುತ್ತೆ. ಹಾಗಾಗಿ ಈ ಮಾನವನ ಶ್ರಮವನ್ನು ಹಾಕುವಂಥ ಜನರನ್ನೇ ಆ ದೇಶದ ಮಾನವ ಸಂಪನ್ಮೂಲ ಅಂತಂದೇಳಿ ಕರಿತಾ ಹೋಗ್ತಾರೆ. ಅಂದರೆ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಾನವ ಸಂಪನ್ಮೂಲ ಅಂತ ಅಂದರೆ ಏನಪ್ಪ ಅಂತಂದರೆ ಉತ್ತಮವಾದಂಥ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ತರಬೇತಿಯನ್ನು ಹೊಂದಿರತಕ್ಕಂಥ ಆ ದೇಶದ ವಯಸ್ಕರನ್ನೇ ನಾವು ಮಾನವ ಸಂಪನ್ಮೂಲಗಳು ಅಂತಂದೇಳಿ ನಾವು ಕರೀಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಪ್ರತಿ ಒಂದು ರಾಷ್ಟ್ರವೂ ಕೂಡ ಈ ಮಾನವ ಸಂಪನ್ಮೂಲಗಳ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ನಾವು ಟಿ ವಿ, ಮೊಬೈಲ್ ಏನೆಲ್ಲ ಇಟ್ಕೊಂಡಿದ್ದೀವಿ ಅವೆಲ್ಲವೂ ಕೂಡ ಮಾನವ ಸಂಪನ್ಮೂಲಗಳ ಬಂಡವಾಳದಿಂದಲೇ ಆಗಿರ್ತಕ್ಕಂಥದ್ದು. ಅಥವಾ ಅದರ ಬಳಕೆ ಮಾಡುವಂಥದ್ದು ಕೂಡ ಮಾನವ ಸಂಪನ್ಮೂಲ ಅಥವಾ ಅದರ ಜ್ಞಾನ ಬೇಕೇ ಬೇಕಾಗುತ್ತೆ. ಮಾನವ ಸಂಪನ್ಮೂಲದ ಜ್ಞಾನ ಮತ್ತು ಶ್ರಮ ಇಲ್ಲದೆ ಯಾವ ವಸ್ತುವು ಉತ್ಪಾದನೆ ಆಗೋದಿಲ್ಲ ಅಥವಾ ಯಾವ ವಸ್ತುವು ಕೂಡ ಕಾರ್ಯಾಚರಣೆ ಮಾಡೋದಿಲ್ಲ. ಸೊ ಹಾಗಾಗಿ ಭೌತಿಕ ಮತ್ತು ನೈಸರ್ಗಿಕ ಬಂಡವಾಳಕ್ಕಿಂತಲೂ ಈ ಮಾನವ ಸಂಪನ್ಮೂಲಕ್ಕೆ ಹೆಚ್ಚು ಮಹತ್ವ ಇರುತ್ತೆ. ಆದರೆ ಎಲ್ಲದನ್ನೂ ಕೂಡ ಮಾನವ ಸಂಪನ್ಮೂಲಗಳು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾವುದು ಮಾನವ ಸಂಪನ್ಮೂಲ ಆಗುತ್ತೆ ಅಂತಂದರೆ ಉತ್ತಮವಾದಂಥ ಶಿಕ್ಷಣವನ್ನು ಪಡೆದಿರಬೇಕಾಗುತ್ತೆ, ಉತ್ತಮವಾದಂಥ ತರಬೇತಿಯನ್ನು ಪಡೆದಿರಬೇಕಾಗುತ್ತೆ, ಆರೋಗ್ಯವಾದಂತಹ ಮಾನವರನ್ನು ಅಥವಾ ಜನರನ್ನು ಮಾತ್ರ, ವಯಸ್ಕರನ್ನು ಮಾತ್ರ ನಾವು ಮಾನವ ಸಂಪನ್ಮೂಲಗಳು ಅಂತಂದು ಹೇಳಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ಅವರು ವಯಸ್ಕರೇ ಆಗಿದ್ದು ಅವ್ರಿಗೆ ಶಿಕ್ಷಣ ಸರಿಯಾಗಿ ಇಲ್ಲದೆ ಇದ್ದರೆ ಅಥವಾ ತರಬೇತಿ ಸರಿಯಾಗಿ ಇಲ್ಲದೆ ಇದ್ದರೆ ಅಥವಾ ಅವರು ಆರೋಗ್ಯವಂತರಾಗದೆ ಅಪೌಷ್ಟಿಕತೆಯಿಂದ ಕೂಡಿದರೆ ಅಥವಾ ರೋಗಗಳಿಂದ ಕೂಡಿದರೆ ಅವರನ್ನು ನಾವು ದೇಶದ ಅಭಿವೃದ್ಧಿಗೆ ಅಥವಾ ದುಡಿಯುವ ವರ್ಗ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಅವರಿಂದ ದುಡಿಮೆ ಮಾಡಿಸಿಕೊಳ್ಳುವಂಥದ್ದಾಗಲಿ ಅಥವಾ ಅವರು ದುಡಿಲಿಕ್ಕೆ ಯೋಗ್ಯವಾದಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದಾಗಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಒಂದು ಅಂಶವನ್ನು ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ಮಾನವ ಸಂಪನ್ಮೂಲಗಳ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಭಾರತ ದೇಶದ ವಿಚಾರಕ್ಕೆ ಬರೋದಾದರೆ ಈ ವಿಚಾರದಲ್ಲಿ ಅಂದರೆ ಮಾನವ ಸಂಪನ್ಮೂಲದ ಮಹತ್ವವನ್ನು ಅರಿಯುವ ವಿಚಾರದಲ್ಲಿ ಭಾರತ ದೇಶ ಬಹುಕಾಲ ಹಿಂದೆ ಇದೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ನಾವು ಇಲ್ಲಿಯವರೆಗೂ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ಹೊರೆ ಅಂತಂದೇಳಿ ನಾವು ಅಂದ್ಕೊಂಡಿದ್ವಿ. ಅದು ನಮಗೆ ಹೆಚ್ಚು ಭಾರ ಆಗ್ತಾ ಇದೆ. ನಮಗೆ ಇಷ್ಟೊಂದು ಜನಸಂಖ್ಯೆ ನಮ್ಮ ಸಮಸ್ಯೆಗೆ ಕಾರಣ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಯಾವಾಗ ಚೀನಾ ದೇಶ ತನ್ನ ಜನಸಂಖ್ಯೆಯ ಮೂಲಕವೇ ಆರ್ಥಿಕ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಆಯಿತೋ ಅಥವಾ ಯಶಸ್ವಿ ಆಯಿತೋ ಆವತ್ತಿನಿಂದ ನಾವು ಗಮನಿಸಿದ್ವಿ. ಸೊ ಜನಸಂಖ್ಯೆಯು ಕೂಡ ಒಂದು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದು ಕೇವಲ ಹೊರೆ ಅಲ್ಲ, ಅದು ಸಮಸ್ಯೆ ಅಲ್ಲ. ಜನಸಂಖ್ಯೆ ಸಮಸ್ಯೆ ಅನ್ನೋದನ್ನೇ ನಾವು ಭಾವಿಸೋದಕ್ಕಿಂತ ಅದನ್ನು ಉಪಯೋಗಿಸಿಕೊಂಡು ಕೂಡ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಪ್ರಪಂಚಕ್ಕೆ ಚೀನಾ ದೇಶ ತೋರಿಸ್ಕೊಡ್ತು. ಅವತ್ತಿನಿಂದ ನಮ್ಮ ದೇಶವು ಕೂಡ, ನಮ್ಮ ದೇಶದ ನಾಯಕರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ನಮ್ಮ ದೇಶದ ಜನಸಂಖ್ಯೆಯನ್ನು ಭಾರ ಅಥವಾ ಸಮಸ್ಯೆ ಅಂದುಕೊಳ್ಳುವುದಕ್ಕಿಂತ ಅದನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥ ಮಾರ್ಗಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸುವಂತಹ ಕೆಲಸಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಾ ಬರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಇನ್ನು ಇದಿಷ್ಟು ಕೂಡ ನಾವು ಇಲ್ಲಿಯವರೆಗೆ ಮಾನವ ಸಂಪನ್ಮೂಲದ ಅರ್ಥವನ್ನು ತಿಳ್ಕೊಂಡ್ವಿ. ಅಂದರೆ ನಿಮಗೆ ಗೊತ್ತಾಗಿದೆ ಮಾನವ ಸಂಪನ್ಮೂಲ ಅಂದರೆ ಯಾವುದನ್ನು ಕರೀತಾರೆ ಅಂತಂದ್ಬಿಟ್ಟು. ಅದಲ್ವಾ ಎಲ್ಲವೂ ಮಾನವ ಸಂಪನ್ಮೂಲಗಳೆಲ್ಲ. ಎಲ್ಲರೂ ಕೂಡ ಯಾವ ದುಡಿಯುವ ವರ್ಗ ಇದೆ ಅದನ್ನು ನಾವು ಮಾನವ ಸಂಪನ್ಮೂಲ ಅಂತಂದೇಳಿ ಕರಿತಾ ಹೋಗ್ತೀವಿ. ಇನ್ನು ಅದರ ಪ್ರಾಮುಖ್ಯತೆ ನಿಮಗೆ ಗೊತ್ತಾಗಿದೆ. ಒಂದು ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಅದು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಮತ್ತು ಪ್ರತಿಯೊಂದು ಉತ್ಪಾದನೆಗೂ ಕೂಡ ಮಾನವನ ಶ್ರಮ ಮತ್ತು ಜ್ಞಾನ ಅವಶ್ಯಕತೆ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ. ಸೊ ಇದಿಷ್ಟು ಕೂಡ ಮಾನವ ಸಂಪನ್ಮೂಲದ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಇರ್ತಕ್ಕಂಥ ವಿಚಾರಗಳು. ಇನ್ನು ಇವತ್ತಿನ ತರಗತಿಯಲ್ಲಿ ನಾವು ಮಾನವ ಸಂಪನ್ಮೂಲದ ಲಕ್ಷಣಗಳ ಅಥವಾ ಭಾರತ ಜನಸಂಖ್ಯೆಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆಯ ಲಕ್ಷಣಗಳನ್ನು ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾಗಿ ನಾವು ತಿಳ್ಕೊಬೇಕಾಗುತ್ತೆ.
ಒಂದು ರಾಷ್ಟ್ರದ ಜನಸಂಖ್ಯೆಯ ಲಕ್ಷಣಗಳನ್ನು ತಿಳಿಯೋದ್ರಿಂದ ನಮಗೆ ಆ ದೇಶದ ಜನಸಂಖ್ಯೆ ಸಮಸ್ಯೆ ಅಥವಾ ಅದರಿಂದ ಉಂಟಾಗುವಂಥ ಸಮಸ್ಯೆಗಳನ್ನು ತಿಳಿಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಒಂದು ರಾಷ್ಟ್ರದ ಜನಸಂಖ್ಯೆ ಲಕ್ಷಣಗಳನ್ನು ತಿಳಿಯುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಅದರ ಮೂಲಕ ಆ ದೇಶದಲ್ಲಿ ಜನಸಂಖ್ಯೆಯಿಂದ ಆಗುವಂಥ ಲಾಭವೇನು ಅಥವಾ ಅದರಿಂದ ಆಗುವಂಥ ಸಮಸ್ಯೆಗಳೇನು, ಎರಡೂ ಅಂಶವನ್ನು ಕೂಡ ಅರಿಯಲಿಕ್ಕೆ ನಮಗೆ ಹೆಚ್ಚು ಸಹಕಾರಿ ಆಗ್ತಕ್ಕಂಥದ್ದು. ಹಾಗಾದರೆ ಒಂದು ದೇಶದ ಜನಸಂಖ್ಯೆಯನ್ನು ನಾವು ಜನಸಂಖ್ಯೆಯ ಲಕ್ಷಣಗಳನ್ನು ತಿಳಿಯುವುದು ಹೇಗೆ ಅಂತ ನೋಡಿದರೆ, ಆ ದೇಶದ ಜನಸಂಖ್ಯೆಯ ಗಾತ್ರ ಇರ್ಬೋದು, ಆ ದೇಶದ ಜನಸಂಖ್ಯೆಯ ರಚನೆ ಇರ್ಬೋದು, ಅಥವಾ ಆ ದೇಶದ ಜನಸಂಖ್ಯೆಯ ಹಂತ ಇರ್ಬೋದು, ಅಥವಾ ಅದರ ಜನಸಾಂದ್ರತೆ ಇರ್ಬೋದು, ಅಥವಾ ಲಿಂಗಾನುಪಾತ ಇರ್ಬೋದು. ಸೊ ಇವುಗಳೇ ಆ ದೇಶದ ಜನಸಂಖ್ಯೆಯ ಲಕ್ಷಣಗಳಾಗಿರ್ತವೆ. ಹಾಗಾದರೆ ಭಾರತ ದೇಶದ ಜನಸಂಖ್ಯೆಯ ಲಕ್ಷಣಗಳೇನು, ಅದು ಏಕೆ ನಮ್ಮ ದೇಶದ ಸಮಸ್ಯೆಗಳನ್ನು ಅಥವಾ ಮಹತ್ವವನ್ನು ತಿಳಿಯಲಿಕ್ಕೆ ಅದು ಸಹಾಯವಾಗುತ್ತೆ ಅಂತ ನಾವು ನೋಡೋದಾದರೆ, ಬಹುಮುಖ್ಯವಾಗಿ ನಾನೇನು ಇವತ್ತು ಭಾರತ ದೇಶದ ಜನಸಂಖ್ಯೆಯ ಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಇದು 2011ರ ಜನಗಣತಿಯ ಆಧಾರದ ಮೇಲೆ. ಯಾಕಂದರೆ ನಾವು ಭಾರತ ದೇಶದಲ್ಲಿ ಪ್ರತಿ 10 ವರ್ಷಗಳಿಗೆ ಒಂದು ಸಾರಿ ಜನಸಂಖ್ಯೆಯ ಜನಗಣತಿ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಮಾತಾಡ್ತಕ್ಕಂಥ ಏನು ಜನಸಂಖ್ಯೆಯ ಲಕ್ಷಣಗಳಿದ್ದಾವೆ, ಆ ಒಂದು ಲಕ್ಷಣಗಳನ್ನು ನಾವು 2011ರ ಜನಗಣತಿಯ ಆಧಾರದ ಮೇಲೆ ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಒಂದು ವರದಿಯ ಆಧಾರದ ಮೇಲೆ ಭಾರತ ಜನಸಂಖ್ಯೆಯ ಲಕ್ಷಣಗಳೇನು ಅಂತ ನೋಡೋದಾದರೆ, ಅದರಲ್ಲಿ ಗಮನಿಸಬಹುದಾಗಿರ್ತಕ್ಕಂಥ ಮೊದಲನೇ ಅಂಶ ಏನಪ್ಪ ಅಂತಂದರೆ ಅಗಾಧವಾದಂಥ ಗಾತ್ರ ಮತ್ತು ತೀವ್ರ ಬೆಳವಣಿಗೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಓಕೆ, ಅಗಾಧ ಗಾತ್ರ ಮತ್ತು ತೀವ್ರವಾದಂಥ ಬೆಳವಣಿಗೆ ಭಾರತ ಜನಸಂಖ್ಯೆಯ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಲಕ್ಷಣ. ಆದರೆ ಭಾರತದ ಜನಸಂಖ್ಯೆಯನ್ನು ನಾವು ನೋಡಿದರೆ ಗೊತ್ತಾಗುತ್ತೆ, ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣ ಅತ್ಯಧಿಕವಾಗಿದೆ ಅಂತಂದ್ಬಿಟ್ಟು 2011ರ ವರದಿಯ ಪ್ರಕಾರವೇ 121 ಕೋಟಿ ಜನರನ್ನು ನಾವು ಹೊಂದಿದ್ದೀವಿ. 121.1 ಕೋಟಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ 121.1 ಕೋಟಿ ಜನರನ್ನು ಭಾರತ ದೇಶದಲ್ಲಿ ಇತ್ತು ಅನ್ನೋದನ್ನು 2011ರ ಒಂದು ಜನಗಣತಿಯ ಆಧಾರದ ಮೇಲೆ ಹೇಳಾಗುತ್ತೆ. ಈಗ ನೆಕ್ಸ್ಟ್ ಮತ್ತೆ ಜನಗಣತಿಯ ಆರಂಭವನ್ನು ಮಾಡ್ತೀವಿ. ಬಟ್ ಆದರೆ ಈಗ ನಾವು 2011ರ ಜನಗಣತಿಯ ಪ್ರಕಾರ ನಾವು ಲಕ್ಷಣವನ್ನು ನೋಡೋದಾದರೆ, ಆ ವರದಿಯ ಪ್ರಕಾರ ಭಾರತದಲ್ಲಿ 121.1 ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಭಾರತ ದೇಶ ಅನ್ನೋದನ್ನು ಹೇಳ್ತಾ ಹೋಗ್ತದೆ. ಸೊ ಇದರ ಮೂಲಕ ನಾವು ಗಮನಿಸೋದೇ ಆದರೆ, ಈ ಒಂದು ಅಂಶದ ಮೂಲಕ ನಾವು ಗಮನಿಸೋದೇ ಆದರೆ, ಭಾರತದಲ್ಲಿ ಪ್ರತಿ ವರ್ಷ 1.8% ಜನ ಹೆಚ್ಚಿಗೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಪ್ರತಿ ವರ್ಷವೂ ಕೂಡ 1.8 ಜನ ಅಂದರೆ ಭಾರತ ದೇಶದ ಒಂದು ವಿಚಾರಕ್ಕೆ ಬರೋದಾದರೆ ಪ್ರತಿ ವರ್ಷವೂ ಕೂಡ ಆಸ್ಟ್ರೇಲಿಯಾದ ಜನಸಂಖ್ಯೆಯನ್ನು ನಾವು ಪಡಿತಾ ಇದ್ದೀವಿ, ಹೆಚ್ಚಾಗ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥದ್ದೇ 2.5 ಕೋಟಿ ಜನ. ಅಂದರೆ ಪ್ರತಿ ವರ್ಷವೂ ಕೂಡ ನಮ್ಮ ಭಾರತ ದೇಶದಲ್ಲಿ 2.5 ಕೋಟಿ ಜನ ಹೆಚ್ಚಾಗ್ತಾ ಇದೆ. ಅಷ್ಟೊಂದು ಒಂದು ಬೆಳವಣಿಗೆಯ ದರವನ್ನು ನಾವು ಕಾಣಲಿಕ್ಕೆ ಚಾನ್ಸಸ್ ಇದೆ. 22% ಓಕೆ ಜನಸಂಖ್ಯೆಯನ್ನು ನಾವು ಕಾಣಲಿಕ್ಕೆ ಚಾನ್ಸಸ್ ಇದೆ. ಸೊ ಆಸ್ಟ್ರೇಲಿಯಾ ದೇಶದಲ್ಲಿ ನಮಗೆ ಆ ರೀತಿಯಾದಂಥ ಒಂದು ಆಸ್ಟ್ರೇಲಿಯಾ ದೇಶದ ಒಂದು ಜನಸಂಖ್ಯೆ ಏನಿದೆ, ಆ ಜನಸಂಖ್ಯೆಯನ್ನು ಪ್ರತಿ ವರ್ಷ ನಾವು ಪಡಿತಾ ಇದ್ದೀವಿ. ಅಲ್ಲಿ 2.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಇಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಕೂಡ 2.5 ಕೋಟಿ ಜನ ಹೆಚ್ಚಿಗೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇದರ ಒಂದು ವರದಿಯ ಆಧಾರದ ಮೇಲೆ 2022ರ ವೇಳೆಗಾಗಲೇ ಭಾರತ ದೇಶವೇ ಪ್ರಪಂಚದ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಹೆಸರು ಪಡೆಯುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆ ವರದಿಯ ಪ್ರಕಾರ 2022ರ ವೇಳೆಗಾಗಲೇ ನಾವು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಗುರುತಿಸಲಾಗುತ್ತೆ.
ಅಷ್ಟು ವೇಗವಾಗಿ ನಮ್ಮ ಜನಸಂಖ್ಯೆಯ ಬೆಳವಣಿಗೆಯ ದರ ಅಷ್ಟು ವೇಗವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದನ್ನು ನಾವು ಕಾಣಬೇಕಾಗುತ್ತೆ. ಸೊ ಈಗ ಪ್ರೆಸೆಂಟ್ ಹೇಳೋದಾದರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಚೀನಾ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಪ್ರಪಂಚದಲ್ಲಿ. ನಾವು 2ನೇ ರಾಷ್ಟ್ರವಾಗಿ ನಾವು ಇದ್ದೀವಿ. ಆದರೆ 2022ರ ವೇಳೆಗಾಗಲೇ ಚೀನಾವನ್ನು ದಾಟಿ ಅಥವಾ ಚೀನಾವನ್ನು ಮೀರಿಸಿ ನಮ್ಮ ಜನಸಂಖ್ಯೆ ಬೆಳೆಯುತ್ತೆ ಅನ್ನೋದನ್ನು ಹಲವು ವರದಿಗಳು ನಮಗೆ ಮಾಹಿತಿಯನ್ನು ಕೊಡುವಂಥದ್ದನ್ನು ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಇನ್ನು ಹಾಗೆ ಭಾರತ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯ ಅಥವಾ ಬೆಳವಣಿಗೆಯ ದರ ನೋಡಿದರೆ ಅಥವಾ ಜನನ ಮತ್ತು ಮರಣ ದರವನ್ನು ನಾವು ನೋಡ್ತಾ ಹೋದರೆ 22.1ರಷ್ಟು ಜನನ ದರವನ್ನು ಕಂಡ್ರೆ ಅದೇ 7.2ರಷ್ಟು ಮರಣ ದರವನ್ನು ಕಾಣಲಾಗುತ್ತೆ. ಸೊ ಅಂದರೆ ಹುಟ್ಟುವವರ ಸಂಖ್ಯೆ 22 ಇದ್ದರೆ ಸೊ ಸಾಯುವವರ ಸಂಖ್ಯೆ 7.2ರಷ್ಟು ಇರ್ತಕ್ಕಂಥದ್ದು. ಅಂದರೆ ಅಷ್ಟು ಪರ್ಸೆಂಟೇಜ್ ಅಂದರೆ ಹುಟ್ಟೋರ ಸಂಖ್ಯೆ ಜಾಸ್ತಿ ಇದೆ, ಸಾಯೋ ಸಂಖ್ಯೆ ಅತಿ ಕಡಿಮೆ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಹೀಗಾಗಿ ನಮಗೆ ಇಲ್ಲಿ ಏನು ವ್ಯತ್ಯಾಸ ಇದೆ, ಸಾಯೋರು ಮತ್ತು ಹುಟ್ಟುವವರ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ನಮಗೆ ಗಮನಿಸಿದರೆ ಕಾಣ್ತಾ ಇದೆ ನಮಗೆ ಜನಸಂಖ್ಯೆಯ ಬೆಳವಣಿಗೆ ದರ ತೀವ್ರಗತಿಯಾಗಿ ಹೇರ್ತಕ್ಕಂಥದ್ದು ನಮಗೆ ನಮ್ಮ ದೇಶದಲ್ಲಿ ಕಾಣಬಹುದಾಗಿರ್ತಕ್ಕಂಥ ಒಂದು ಅಂಶ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಇನ್ನು 2ನೇ ಒಂದು ಜನಸಂಖ್ಯೆಯ ಲಕ್ಷಣ ಅಂತ ಅಂದರೆ ನಾವು ಜನಸಂಖ್ಯಾ ಪರಿವರ್ತನೆ 2ನೇ ಹಂತದಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಓಕೆ ನೋಡಿ, ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತದಲ್ಲಿ ಭಾರತ ದೇಶದ ಜನಸಂಖ್ಯೆಯ ಲಕ್ಷಣವನ್ನಾಗಿ ನಾವು ಗುರುತಿಸ್ಬೋದು. ಅಂದರೆ ಎಲ್ಲಿ ಯಾವ ದೇಶದ ಒಂದು ಮರಣ ಸಂಖ್ಯೆ ಕಡಿಮೆ ಇದ್ದು ಜನಸಂಖ್ಯೆ ದರ ಹೆಚ್ಚಾಗಿರುತ್ತೋ ಆ ದೇಶದ ಜನಸಂಖ್ಯೆಯ ಲಕ್ಷಣವನ್ನು ನಾವು 2ನೇ ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ನಾನು ಆಗಲೇ ಹೇಳಿದೆ, ಹುಟ್ಟುವವರ ಸಂಖ್ಯೆ ಜನನ ಪ್ರಮಾಣ 22.1 ಇದ್ದರೆ ಮರಣ ಪ್ರಮಾಣ 7.2 ಅಂದರೆ 7.2ರಷ್ಟು ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ಒಂದು ಹಂತದಲ್ಲಿ ಈಗ ಅಟ್ ಪ್ರೆಸೆಂಟ್ ಪ್ರಸ್ತುತವಾಗಿ ನಾವು ಜನಸಂಖ್ಯಾ ಪರಿವರ್ತನೆ 2ನೇ ಹಂತದಲ್ಲಿ ಇದ್ದೀವಿ. ಅಂದರೆ ನಮ್ಮ ಸರ್ಕಾರಗಳು ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡುವುದರ ಮೂಲಕ, ಜನರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಸೌಲಭ್ಯಗಳನ್ನು ಕೊಡುವುದರ ಮೂಲಕ, ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವುದರ ಮೂಲಕ ಅಥವಾ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಜನನ ಪ್ರಮಾಣವನ್ನು ಕಂಟ್ರೋಲ್ಗೆ ಮಾಡ್ತಾ ಇಲ್ಲ. ಬಟ್ ತದನಂತರದ ದಿನಗಳಲ್ಲಿ ಈ ಒಂದು ಪ್ರಯತ್ನ ಹೀಗೆ ನಡೆದರೆ ಸೊ ತದನಂತರದಲ್ಲಿ ಜನನ ಪ್ರಮಾಣವು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ನಾನು ಅದನ್ನು ಮುಂದಿನ ವಿಚಾರಗಳು ಬಂದಾಗ ನಾನು ಆ ಪಾಯಿಂಟ್ನ ಬಗ್ಗೆ ನಾನು ಹೆಚ್ಚಿನ ವಿವರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನು 3ನೇ ಪಾಯಿಂಟ್, 3ನೇ ಲಕ್ಷಣ ಅಂತಂದರೆ ತೀವ್ರವಾಗಿ ಏರುತ್ತಿರುವ ಜನಸಾಂದ್ರತೆ. ಓಕೆ, ತೀವ್ರವಾಗಿ ಏರುತ್ತಿರುವ ಜನಸಾಂದ್ರತೆ. ಸೊ ಇದು ಕೂಡ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಯಾಕಂದರೆ ಭಾರತದಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ಕಾಣಲಾಗುತ್ತೆ. ನಾನು ಆಗಲೇ ಹೇಳಿದೆ 2011ರ ಜನಗಣತಿಯ ವರದಿಯ ಪ್ರಕಾರ 121 ಕೋಟಿ ಜನರು ನಮ್ಮ ಭಾರತ ದೇಶದಲ್ಲಿ ಇದ್ವಿ ಅಂತಂದೇಳ್ಬಿಟ್ಟು. ಹಾಗಾದರೆ ಈ ಜನಸಾಂದ್ರತೆ ಇದ್ರು ಅನ್ನೋದನ್ನು ನಾನು ಆಗಲೇ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋದೆ. ಅದರ ಒಂದು ಆಧಾರದ ಮೇಲೆ ಭಾರತದಲ್ಲಿರ್ತಕ್ಕಂಥ ಜನಸಾಂದ್ರತೆಯನ್ನು ನಾವು ಗಮನಿಸೋದೇ ಅದು. ಹಾಗಾದರೆ ಅದಕ್ಕಿಂತ ಮೊದಲು ಜನಸಾಂದ್ರತೆ ಅಂದರೆ ಏನಪ್ಪ ಅಂತಂದರೆ 1 ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವಂಥ ಜನರ ಒಟ್ಟು ಸರಾಸರಿ ಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತಂದೇಳಿ ಕರಿತಾ ಹೋಗ್ತೀವಿ. 1 ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವಂಥ ಜನರ ಸರಾಸರಿ ಒಟ್ಟು ಮೊತ್ತವನ್ನು ಅಥವಾ ಜನರನ್ನು ನಾವು ಜನಸಾಂದ್ರತೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಜನಸಾಂದ್ರತೆಯನ್ನು ನಾವು ಹೇಗೆ ಕಂಡುಹಿಡಿಬಹುದು ಅಂತ ಅಂದರೆ ಒಟ್ಟು ಆ ಭೂಪ್ರದೇಶ ಎಷ್ಟಿದೆ ಅಂತಂದೇಳ್ಬಿಟ್ಟು ಒಟ್ಟು ಆ ದೇಶದ ಭೂಪ್ರದೇಶವನ್ನು ಜನಸಂಖ್ಯೆಯಿಂದ ನಾವು ವಿಭಾಗಿಸಿದಾಗ ಆ ಒಂದು ಜನಸಾಂದ್ರತೆಯನ್ನು ಕಂಡುಹಿಡಿಬೋದಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಭಾರತ ದೇಶದ ವಿಚಾರಕ್ಕೆ ಬರೋದಾದರೆ 2011ರ ಜನಗಣತಿಯ ಆಧಾರದ ಮೇಲೆ ಭಾರತದಲ್ಲಿ ಜನಸಾಂದ್ರತೆಯ ಪ್ರಮಾಣ ಎಷ್ಟಿದೆ ಅಂತ ನಾವು ನೋಡೋದಾದರೆ 382ರಷ್ಟು ಇದೆ.
ಅಂದರೆ ಒಂದು ಚದುರ ಕಿಲೋಮೀಟರ್ನಲ್ಲಿ ಭಾರತದಲ್ಲಿ 382 ಜನ ವಾಸವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗೆ ನೋಡಿದ್ರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಇದು ಅತ್ಯಧಿಕವಾಗಿರ್ತಕ್ಕಂಥ ಒಂದು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ. ಯಾಕೆ ಅಂತಂದರೆ ಅಮೇರಿಕದ ವಿಚಾರಕ್ಕೆ ಅಥವಾ ಉತ್ತರ ಅಮೆರಿಕ ಖಂಡಕ್ಕೆ ಹೋದರೆ ನಮಗೆ ಜನಸಾಂದ್ರತೆ ಸಿಗುವಂಥದ್ದು, ಅಥವಾ ಅಮೆರಿಕಕ್ಕೆ ಹೋದರೆ ಸೊ ಅಲ್ಲಿ ಜನಸಾಂದ್ರತೆ ಸಿಗ್ತಕ್ಕಂಥದ್ದು ಒಂದು ಚದುರ ಕಿಲೋಮೀಟರ್ಗೆ 94 ಜನ ಅಷ್ಟೇ. ಅಂದರೆ ನೋಡಿ, ನಾವು ಒಂದು ಚದುರ ಕಿಲೋಮೀಟರ್ನಲ್ಲಿ 382 ಜನ ವಾಸವಾಗಿದ್ದೀವಿ. ಆದರೆ ಅವರು ಅಷ್ಟೇ ಜಾಗದಲ್ಲಿ 94 ಜನ ವಾಸವಾಗಿದ್ದಾರೆ. ಅದೇ ನೀವು ಆಸ್ಟ್ರೇಲಿಯಾಕ್ಕೆ ಹೋದರೆ, ನಾನು ಆಗಲೇ ಹೇಳಿದೆ ಆಸ್ಟ್ರೇಲಿಯಾ ದೇಶದಲ್ಲಿ ಕೇವಲ 2.5 ಕೋಟಿ ಜನ ಇದ್ದಾರೆ ಅಂತ ಹೇಳಿದೆ. ಸೊ ಹಾಗಾಗಿ ಅವರ ಒಂದು ಜನಸಾಂದ್ರತೆಯನ್ನು ನೋಡಿದರೆ 3.2 ಅಂತ ಹೇಳ್ತೀವಿ. ಅಂದರೆ 3ರಿಂದ 4 ಜನ ವಾಸವಾಗಿರ್ತಾರೆ ಅಷ್ಟೇ ಒಂದು ಚದರ ಕಿಲೋಮೀಟರಲ್ಲಿ. ಅಂದರೆ ಭೂಪ್ರದೇಶ ಜಾಸ್ತಿ ಇದೆ, ಜನಸಂಖ್ಯೆ ಕಡಿಮೆ ಇದೆ. ಸೊ ಇದು ತೀರಾ ಕಡಿಮೆನೂ ಆಗಬಾರ್ದು, ಜನಸಾಂದ್ರತೆ ಅಥವಾ ಜನರ ಸಂಖ್ಯೆ ತೀರಾ ಜಾಸ್ತಿನೂ ಕೂಡ ಆಗಬಾರ್ದು. ಸೊ ಜನಸಾಂದ್ರತೆ ಅನ್ನೋದು ಕಡಿಮೆನೂ ಆಗಬಾರ್ದು, ಜಾಸ್ತಿನೂ ಕೂಡ ಆಗಬಾರ್ದಾಗುತ್ತೆ. ಸೊ ಒಂದು ಹಂತ ಅಥವಾ ಒಂದು ಉತ್ತಮ ಹಂತದಲ್ಲಿದ್ದಾಗ ಮಾತ್ರ ಆ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಜನರಿಗೆ ನೀಡಬಹುದಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ. ನಮ್ಮ ಭಾರತ ದೇಶದ ವಿಚಾರಕ್ಕೆ ಬರೆದರೆ ನೋಡಿ, ಅಮೆರಿಕದಲ್ಲಿ 94 ಜನ ವಾಸವಾಗಿದ್ದರೆ ಅದೇ ಭೂಪ್ರದೇಶದಲ್ಲಿ ನಾವು 382 ಜನ ವಾಸವಾಗಿದ್ದೀವಿ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಅದರ ಒಂದು ಹೊರೆಯನ್ನು ಜಾಸ್ತಿ ಇದೆ ಅಂತ, ಹೆಚ್ಚು ಕಮ್ಮಿ 4 ಪಟ್ಟು, ಅಮೆರಿಕಕ್ಕಿಂತ 4 ಪಟ್ಟು ಜನರು ಅದೇ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಹೇಳ್ಬೋದು ಭಾರತದಲ್ಲಿ ಅತಿಯಾದಂತಹ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇದು. ಬಹಳ ಹೆಚ್ಚಿನದಾದಂಥ ತೀವ್ರವಾಗಿ ಏರುತ್ತಿರುವ ಜನಸಾಂದ್ರತೆ. ಹಾಗಂತ ಇದಕ್ಕಿಂತ ಜಾಸ್ತಿ ಇಲ್ವಾ ಭಾರತ ದೇಶಕ್ಕಿಂತ ಅಂತ ನೋಡಿದ್ರೆ ಭಾರತ ದೇಶಕ್ಕಿಂತಲೂ ಕೂಡ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಕೂಡ ನಾವು ಕೊಡ್ಬೋದಾಗಿರ್ತಕ್ಕಂಥದ್ದು, ನಮಗಿಂತಲೂ ಹೆಚ್ಚಾಗಿದೆ. ಅದೇ ಅವರನ್ನು ಗಮನಿಸೋದಕ್ಕಿಂತ ನಾವು ಉತ್ತಮವಾದಂಥ ಸ್ಥಿತಿಗೆ ಬರಬೇಕು ಅನ್ನೋದಾದರೆ ಜನಸಾಂದ್ರತೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಆ ಕಡಿಮೆ ಮಾಡಬೇಕು ಅಂತಂದರೆ ಜನಸಂಖ್ಯೆಯ ಪ್ರಮಾಣ ಅಥವಾ ಬೆಳವಣಿಗೆಯನ್ನು ಕಡಿಮೆ ಮಾಡುವಂಥದ್ದು ಕೂಡ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗೆ ನೋಡಿದ್ರೆ ಭಾರತ ದೇಶದ ಒಂದು ಭೂಪ್ರದೇಶದ ವ್ಯಾಪ್ತಿಯನ್ನು ನೋಡಿದರೆ ನಾವು ಪ್ರಪಂಚದಲ್ಲಿ 2.4ರಷ್ಟು ಭೂಮಿಯನ್ನು ಮಾತ್ರ ಪಡ್ಕೊಂಡಿದ್ದೀವಿ. ನೋಡಿ, 2.4ರಷ್ಟು ಭೂಮಿ ಅಷ್ಟೇ ನಮ್ಮ ಭಾರತ ದೇಶದಲ್ಲಿ ಇರೋದು. ಅಂದರೆ ಇಡೀ ಜಗತ್ತಿನಲ್ಲಿ ಇರುವಂಥ ಭೂಮಿಯಲ್ಲಿ 2.4ರಷ್ಟು ಭೂಮಿ ಭಾರತಕ್ಕೆ ಸೇರಿರ್ತಕ್ಕಂಥದ್ದು. ಆದರೆ ಜನಸಂಖ್ಯೆಯಲ್ಲಿ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಏನು ಜನಸಂಖ್ಯೆ ಇದೆ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ 16ರಷ್ಟು ಜನಸಂಖ್ಯೆ ಭಾರತ ದೇಶದಲ್ಲೇ ಇದೆ. ನೋಡಿ, ಭೂಪ್ರದೇಶದಲ್ಲಿ 2% ಇದ್ದರೆ ಜನಸಂಖ್ಯೆಯಲ್ಲಿ 16%. ಅದೇ ಭೂಪ್ರದೇಶಕ್ಕೂ ಜನಸಂಖ್ಯೆಗೂ ಎಷ್ಟು ವೇರಿಯೇಷನ್ ಇದೆ ಅಂತ ನೋಡಿ. ಅಂದರೆ ಭಾಳ ತೀವ್ರವಾಗಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ನಾವು ಜನಸಂಖ್ಯೆಯಲ್ಲಿ ಕಾಣಲಿಕ್ಕೆ ಚಾನ್ಸ್ ಆಗುತ್ತೆ. ಇದು ನಮ್ಮ ಭಾರತ ಜನಸಂಖ್ಯಾ ಲಕ್ಷಣದ 3ನೇ ಒಂದು ಲಕ್ಷಣವಾಗಿ ನಾವು ಗುರುತಿಸಬಹುದಾಗಿರ್ತಕ್ಕಂಥದ್ದು. ಇನ್ನು 4ನೇ ಅಂಶಕ್ಕೆ ಹೋಗೋಣ. ಭಾರತದ ಜನಸಂಖ್ಯೆಯ ಲಕ್ಷಣದ 4ನೇ ಹಂತ ಅನಾನುಕೂಲಕರ ಲಿಂಗಾನುಪಾತ ಅಂತಂದೇಳಿ ಕರಿತೀವಿ. ಲಿಂಗಾನುಪಾತ ಅಂತಂದರೆ 1,000 ಪುರುಷರಿಗೆ ಇರುವಂಥ ಮಹಿಳೆಯರ ಸಂಖ್ಯೆಯನ್ನು ನಾವು ಲಿಂಗಾನುಪಾತ ಅಂತಂದರೆ ಕರಿತೀವಿ. ಅಂದರೆ 1,000 ಪುರುಷರಿದ್ದಾರೆ ಅನ್ನೋದಾದರೆ ಆ 1,000ಕ್ಕೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಅಂತ ಏನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. 1,000 ಮಹಿಳೆಯರು 1,000 ಪುರುಷರಿಗೆ ಸಂಖ್ಯೆ ನಾವು ಗಮನ ಮಾಡಿದಾಗ ನಮಗೆ ಈ ಲಿಂಗಾನುಪಾತ ಬರುತ್ತೆ. ಆ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಭಾರತದಲ್ಲಿ ಆ ಅನಾನುಕೂಲಕರವಾದಂಥ ಲಿಂಗಾನುಪಾತವನ್ನು ನಮಗೆ ಕಾಣಲಿಕ್ಕೆ 2011ರ ಜನಗಣತಿಯ ವರದಿಯ ಆಧಾರದ ಮೇಲೆ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ 1,000 ಪುರುಷರಿಗೆ 2011ರ ಜನಗಣತಿಯ ಪ್ರಕಾರ 943 ಮಹಿಳೆಯರು ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ ಮಹಿಳೆಯರ ಸಂಖ್ಯೆ ಭಾರತದಲ್ಲಿ ಕಡಿಮೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಕ್ಕೆ ಕಾರಣ ಮಹಿಳೆಯರ ಸಬಲೀಕರಣದ ಒಂದು ಯೋಜನೆಗಳು ಕೊರತೆ ಆಗಿರುವಂಥದ್ದು ಇರ್ಬೋದು, ಅಥವಾ ಶಿಕ್ಷಣದ ಕೊರತೆ ಕಡಿಮೆ ಇರ್ಬೋದು,
ಅಥವಾ ಮೂಢನಂಬಿಕೆಗಳಿರ್ಬೋದು. ಸೊ ಇವುಗಳ ಆಧಾರದಿಂದ ಮಹಿಳೆಯರ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇಲ್ಲಿ ಲಿಂಗಾನುಪಾತದ ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಪುರುಷರ ಸಂಖ್ಯೆ ಜಾಸ್ತಿ ಇದೆ, ಮಹಿಳೆಯರ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಸೊ 1000 ಪುರುಷರಿಗೆ 943 ಜನ ಮಹಿಳೆಯರನ್ನು ನಾವು ಇಲ್ಲಿ ಭಾರತ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಕೂಡ ಯಾಕಂದ್ರೆ ಮಹಿಳೆಯರ ಮತ್ತು ಪುರುಷರ ಸಂಖ್ಯೆ ಸಮನಾಗಿದ್ದಾಗ ಮಾತ್ರ ನಮಗೆ ಉತ್ತಮವಾದಂಥ ಒಂದು ಸೌಲಭ್ಯಗಳನ್ನು ಅಥವಾ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡಿದರೆ ಭಾರತದ ವಿಚಾರಕ್ಕೆ ಬರೋದಾದರೆ ಅದು ಒಂದು ವ್ಯತ್ಯಾಸವನ್ನು ಕಾಣಲಿಕ್ಕೆ ಚಾನ್ಸಸ್ಸು ಇರ್ತಕ್ಕಂಥದ್ದು. ಇನ್ನು ಮತ್ತೊಂದು ಲಕ್ಷಣ ಅಂತಂದರೆ ಕೆಳ ಹಂತದ ಅಥವಾ ಕೆಳ ವಯಸ್ಸಿನವರ ಸಂಖ್ಯೆ ಜಾಸ್ತಿ. ನೋಡಿ, ಮತ್ತೊಂದು ನಾವು ಲಕ್ಷಣವನ್ನು ಗಮನಿಸ್ಬೋದು. ಭಾರತ ಜನಸಂಖ್ಯೆಯ ಲಕ್ಷಣದಲ್ಲಿ ಮತ್ತೊಂದು ಅಂಶವನ್ನು ಕಳಿಸ್ಬೋದು. ಯಾವುದಪ್ಪ ಅಂತಂದರೆ ಕೆಳ ವಯಸ್ಸಿನವರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಅಂದರೆ ಭಾರತದ ಜನಗಣತಿಯ ವರದಿಯ ಪ್ರಕಾರ ಭಾರತದಲ್ಲಿ 30.7% ಮಕ್ಕಳೇ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ 100 ಜನರಲ್ಲಿ 30.7% ಮಕ್ಕಳು ಅಂದರೆ ನಾನು ಆಗಲೇ ಹೇಳಿದೆ 0ಯಿಂದ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನೇ ನಾವು ಇಲ್ಲಿ ಕಾಣಲಿಕ್ಕೆ ಚಾನ್ಸ್ ಇದೆ. ಹಾಗಾಗಿ ಇವರು ಅವಲಂಬಿತ ವರ್ಗಕ್ಕೆ ಸೇರ್ತಾ ಹೋಗ್ತಾರೆ. ಯಾಕೆಂದರೆ ಇವರು ದುಡಿಯುವ ವರ್ಗ ಅಲ್ಲ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಇವರಿಂದ ಯಾವ ಸಹಕಾರವೂ ಕೂಡ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಇವರ ಸಂಖ್ಯೆನೇ 30% ಇರೋದ್ರಿಂದ ಭಾರತದಲ್ಲಿ ಅವಲಂಬಿತರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. 30.7% ಪ್ರಮಾಣ, 30.7% ಪ್ರಮಾಣ ಮಕ್ಕಳೇ ಇರೋದ್ರಿಂದ ನಮಗೆ ಅವಲಂಬಿತರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಹಿರಿಯರ ಸಂಖ್ಯೆನೂ ಕೂಡ ಅದು ಕೂಡ ಅವಲಂಬಿತರ ವರ್ಗಕ್ಕೆ ಹೋಗುವಂಥದ್ದು. ಸೊ ಹಾಗಾಗಿ ಇವನ್ನು ನೋಡಿದರೆ ನಮಗೆ ಅವಲಂಬಿತರ ವರ್ಗ ಹೆಚ್ಚಾಗಿ ಇರುವಂಥದ್ದು ನಮಗೆ ಸ್ಪಷ್ಟವಾಗಿ ನಮ್ಮ ಜನಸಂಖ್ಯಾ ಆಧಾರದ ಮೇಲೆ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಇನ್ನು ಅತ್ಯಧಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದು ಕೂಡ ಭಾರತ ಜನಸಂಖ್ಯೆಯ ಲಕ್ಷಣಗಳಲ್ಲಿ ನಮಗೆ ಕಾಣ್ಬೋದಾಗಿರ್ತಕ್ಕಂಥದ್ದು. ಅಂದರೆ ಗ್ರಾಮೀಣ ವಾಸ ಅಂತಂದೇಳಿ ನಾವು ಅದನ್ನು ಹೇಳ್ಬೋದು. ಗ್ರಾಮೀಣ ವಾಸ ಅಧಿಕವಾಗಿರುವಂಥದ್ದು ಅಂತ ನಾವು ಹೇಳ್ಬೋದು. ಸೊ ಗ್ರಾಮೀಣ ವಿಚಾರಕ್ಕೆ ಬರೋದಾದರೆ ಭಾರತದಲ್ಲಿ 68% ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ 68% ಜನ ನಾವು ಗ್ರಾಮೀಣ ಪ್ರದೇಶವನ್ನೇ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇದು ಕೂಡ ಭಾರತದ ಜನಸಂಖ್ಯೆ ಮತ್ತೊಂದು ಲಕ್ಷಣ. ಅಂದರೆ ನಾವು ಹೆಚ್ಚು ನಗರಗಳಿಗಿಂತಲೂ ಕೂಡ ಹೆಚ್ಚು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಪ್ರಪಂಚದ ಕೆಲವು ರಾಷ್ಟ್ರಗಳನ್ನು ನಮಗೆ ಗಮನಿಸಿದಾಗ ಆ ರೀತಿಯಾದಂಥ ಒಂದು ಪರಿಸ್ಥಿತಿಗಳನ್ನು ಕಾಣೋದಿಲ್ಲ. ಉತ್ತರ ಅಮೆರಿಕಕ್ಕೆ ನಾವು ಹೋದರೆ, ಉತ್ತರ ಅಮೆರಿಕ ಖಂಡಕ್ಕೆ ಹೋದರೆ 98% ಅಂದರೆ 98% ಭಾಗ ನಗರದಲ್ಲಿ ಅರ್ಬನ್ ಅಥವಾ ನಗರಗಳಲ್ಲಿ ವಾಸವಾಗಿದ್ದಾರೆ. ಇನ್ನು 2% ಜನ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ ಉತ್ತರ ಅಮೆರಿಕ ಖಂಡದಲ್ಲಿ. ಆದರೆ ಭಾರತದ ವಿಚಾರಕ್ಕೆ ಬಂದರೆ 68% ಜನ ನಾವು ಹಳ್ಳಿಯಲ್ಲೇ ವಾಸವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಈ ಮೂಲಕ ನಮಗೆ ಉದ್ಯೋಗಗಳ ಒಂದು ಅವಕಾಶಗಳು ತೀರಾ ಕಡಿಮೆ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮತ್ತು ಅದಕ್ಕೆ ಕೃಷಿ ಆಧಾರಿತ ಸಂಬಂಧಿರ್ತಕ್ಕಂಥ ಏನು ಒಂದು ಉದ್ಯೋಗಗಳಿದ್ದಾವೆ ಅವನ್ನ ಮಾತ್ರ ನಾವು ಗಮನಿಸಲಿಕ್ಕೆ ಅಥವಾ ಪಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ನಗರಗಳು ಡೆವಲಪ್ಮೆಂಟ್ ಆದರೆ ಅಥವಾ ನಗರಗಳು ಹೆಚ್ಚೆಚ್ಚು ಜನರು ವಾಸವಾಗಿದ್ದಾಗ ಅಲ್ಲಿ ಬೇರೆ ಬೇರೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಆವಾಗ ನಿರುದ್ಯೋಗದ ಸಂಖ್ಯೆಯೂ ಕೂಡ ಕಡಿಮೆ ಆಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹೀಗಾಗಿ ನಾವು ಇಲ್ಲಿ ಒಂದು ಗಮನಿಸಬಹುದಾಗಿರ್ತಕ್ಕಂಥದ್ದು 68% ಜನರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಕೂಡ ಭಾರತ ಜನಸಂಖ್ಯೆ ಮತ್ತೊಂದು ಲಕ್ಷಣವಾಗಿ ನಮಗೆ ಕಾಣಲಿಕ್ಕೆ ಚಾನ್ಸಸ್ ಇರ್ತಕ್ಕಂಥದ್ದು. ಇನ್ನು ಜನಸಂಖ್ಯೆಯ ಕಳಪೆ ಗುಣಮಟ್ಟ ಅಂತದನ್ನು ಕರಿತಾ ಹೋಗ್ತೀವಿ. ಅಂದರೆ ಒಂದು ದೇಶದ ಜನಸಂಖ್ಯೆಯ ಒಂದು ಗುಣಮಟ್ಟವನ್ನು ನಾವು ಹೇಗೆ ಅಳಿತೀವಿ, ಯಾವ ಅಂಶಗಳ ಆಧಾರದ ಮೇಲೆ ಆ ದೇಶದ ಗುಣಮಟ್ಟವನ್ನು ಅಳೆಯಲಾಗುತ್ತೆ ಅಂತ ನಾವು ನೋಡಿದ್ರೆ ಬಹುಮುಖ್ಯವಾಗಿ ಆ ದೇಶದ ಜನಸಂಖ್ಯೆಯ ಅಥವಾ ಜನರ ಸಾಕ್ಷರತಾ ಪ್ರಮಾಣವನ್ನು ಅಳೆಯಲಾಗುತ್ತೆ. ಅಂದರೆ ಆ ದೇಶದ ಜನರ ಗುಣಮಟ್ಟವನ್ನು ಅಳಿಲಿಕ್ಕೆ ಓಕೆ ಕಳಪೆ ಗುಣಮಟ್ಟ ಅಂತಂದೇಳಿ ಕರಿತೀವಿ. ಮತ್ತೊಂದು ಲಕ್ಷಣ ಭಾರತ ದೇಶದ ಒಂದು ಜನಸಂಖ್ಯೆಯ ಲಕ್ಷಣ. ಸೊ ಗುಣಮಟ್ಟವನ್ನು ನಾವು ಹೇಗೆ ರೀತಿ ಅಳಿತೀವಿ ಅಂತ ಅನ್ನೋದಾದರೆ ಯಾವ ಒಂದು ಮಾನದಂಡದ ಮೇಲೆ ಅಳಿತೀವಿ ಅಂತಂದರೆ ಆ ದೇಶದ ಸಾಕ್ಷರತಾ ಪ್ರಮಾಣದಿಂದ ಅಳೆಯಲಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಸಾಕ್ಷರತೆಯನ್ನು ಪಡಿತಾ ಇದ್ದಾರೆ ಅನ್ನೋದಿರ್ಬೋದು.
ಉತ್ತಮವಾದಂಥ ಶಿಕ್ಷಣವನ್ನು ಎಷ್ಟು ಜನ ಪಡಿತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ಇರ್ಬೋದು, ಮತ್ತು ಜೀವಿತ ಅವಧಿಯ ಆಧಾರದ ಮೇಲೆ, ಈ 3 ಅಂಶಗಳ ಆಧಾರದ ಮೇಲೆ ಒಂದು ದೇಶದ ಜನರ ಗುಣಮಟ್ಟವನ್ನು ಅಳೆಯಲಾಗುತ್ತೆ. ಇನ್ನು ನಾವು ನಮ್ಮ ಭಾರತ ದೇಶದ ವಿಚಾರಕ್ಕೆ ಬರೋದಾದರೆ, ಸಾಕ್ಷರತೆ ವಿಚಾರಕ್ಕೆ ಬರೋದಾದರೆ, ಭಾರತ ದೇಶದಲ್ಲಿ 74% ಪ್ರಮಾಣ ಶಿಕ್ಷಣವನ್ನು ಅಥವಾ ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು. ಅಂದರೆ ಓದು ಬರಹ ಗೊತ್ತಿರ್ತಕ್ಕಂಥ ಜನರ ಸಂಖ್ಯೆಯನ್ನು ನೋಡಿದರೆ ಅಥವಾ ಜನರ ಸಂಖ್ಯೆಯ ಶೇಕಡವಾಗಿ ನೋಡೋದಾದರೆ 74% ಇದೆ. ಅದರಲ್ಲಿಗೆ ಇನ್ನೂ 26% ಜನರು, 100ಕ್ಕೆ 26% ಜನರು ಓದು ಬರಹ ಗೊತ್ತಿಲ್ಲದ ಜನರು ಭಾರತ ದೇಶದಲ್ಲಿ ಇದ್ದಾರೆ. ಅಂದರೆ ಅದನ್ನು ನಾವು 121 ಕೋಟಿ ಲೆಕ್ಕ ಹಾಕೋಣೋದಾದರೆ 121 ಕೋಟಿ ಲೆಕ್ಕ ಹಾಕೋಣೋದಾದರೆ 31 ಕೋಟಿ ಜನರು ಅಂತ ಲೆಕ್ಕ ಆಗುತ್ತೆ. 31 ಕೋಟಿ ಜನರು ಇನ್ನೂ ಕೂಡ ಭಾರತ ದೇಶದಲ್ಲಿ ಅನಕ್ಷರಸ್ಥರು ಇರತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇದು ಕೂಡ ಒಂದು ಜನರ ಗುಣಮಟ್ಟ ಅಥವಾ ಕಳಪೆ ಇದೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯತೆ. ಏಕೆಂದರೆ ಸಾಕ್ಷರತಾ ಪ್ರಮಾಣ ಉತ್ತಮವಾಗಿದ್ದಾಗ ಮಾತ್ರ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯನ್ನು ನೀಡಬಹುದಾಗಿರ್ತಕ್ಕಂಥದ್ದು, ಅಥವಾ ಹೆಚ್ಚು ಒಂದು ಜ್ಞಾನವನ್ನು ಪಡೆಯೋದ್ರಿಂದ ದೇಶಕ್ಕೆ ಹಲವಾರು ರೀತಿಯಾಗಿ ಸಹಾಯವನ್ನು ಮಾಡ್ಬೋದು. ಅದು ಜನಸಂಖ್ಯಾ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಬೇರೆ ಏನೆಲ್ಲ ವಿಚಾರಗಳಿಂದ. ಸೊ ಹಾಗಾಗಿ ಸಾಕ್ಷರತಾ ಪ್ರಮಾಣವು ಕೂಡ ಒಂದು ದೇಶದ ಜನಸಂಖ್ಯೆ ಗುಣಮಟ್ಟವನ್ನು ಅಳೆಯಲಿಕ್ಕೆ ಬಳಸ್ತಕ್ಕಂಥದ್ದು. ಹಾಗಾಗಿ ಭಾರತ ದೇಶದ ವಿಚಾರಕ್ಕೆ ಬರೋದಾದರೆ 74% ಇದೆ. ಅದರಲ್ಲಿ 74% ಇದೆ. ಉಳಿದ ಭಾಗ ಇನ್ನೂ ಕೂಡ ಅನಕ್ಷರಸ್ಥರನ್ನು ಕಾಣಲಿಕ್ಕೆ ಚಾನ್ಸ್ ಇದೆ. ಅದರಲ್ಲೂ ಕೂಡ ಮಹಿಳೆಯರ ವಿಚಾರಕ್ಕೆ ಬರೋದಾದರೆ 65% ಅಷ್ಟೇ ಮಾತ್ರ ಇರ್ತಕ್ಕಂಥದ್ದು. ಮಹಿಳೆಯರ ಸಾಕ್ಷರತೆ ಪ್ರಮಾಣ ಇನ್ನೂ ಕಡಿಮೆ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಸೊ ನಾನು ಹೇಳ್ತಿರೋದು ಪುರುಷರು ಮತ್ತು ಮಹಿಳೆಯರು ಸೇರಿ 74 ಇದ್ದರೆ, ಮಹಿಳೆಯರಿಗೆ ಬರೋದಾದರೆ 65% ಇದೆ. ಸೊ ಅಂದರೆ ಮಹಿಳೆಯರ ಒಂದು ಅನಕ್ಷರತೆ ಇನ್ನೂ ಜಾಸ್ತಿ ಭಾರತ ದೇಶದಲ್ಲಿ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಇನ್ನು ಉನ್ನತ ಶಿಕ್ಷಣ ಒಂದು ವಿಚಾರಕ್ಕೆ ಬರೋದಾದರೆ, ಉನ್ನತ ಶಿಕ್ಷಣದ ಒಂದು ವಿಚಾರಕ್ಕೆ ನಾವು ಬರುವುದೇ ಆದರೆ ಇಲ್ಲಿ ಕೂಡ ಮತ್ತೊಂದು ನಾವು ಅಂಶವನ್ನು ಗಮನಿಸ್ಬೋದಾಗಿರ್ತಕ್ಕಂಥದ್ದು, ಭಾರತ ದೇಶದಲ್ಲಿ 20% ಮಾತ್ರ ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ 20% ಮಾತ್ರ. ಉಳಿದವರು ಉನ್ನತ ಶಿಕ್ಷಣದ ಹಂತಕ್ಕೆ ಬರುವಂಥದ್ದೇ ನಮಗೆ ಕಾಣುವಂಥದ್ದೇ ಕಡಿಮೆ ಆಗ್ತಕ್ಕಂಥದ್ದು. ನಾವು ಉದಾಹರಣೆಗೆ ನಾವು ಕೊಡೋದಾದರೆ ವೈದ್ಯರ ವಿಚಾರವನ್ನು ಕೊಡ್ಬೋದು. 1,000 ಜನರಿಗೆ ಭಾರತ ದೇಶದಲ್ಲಿ 0.7 ಅಂದರೆ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲ ಲೆಕ್ಕಕ್ಕೆ. 1,000 ಜನರಿಗೆ 0.7 ವೈದ್ಯರನ್ನು ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ಅಂದರೆ ತೀರಾ ಕಡಿಮೆ ಇದೆ. ವೈದ್ಯರಾಗಿರುವಂಥದ್ದು ಭಾರತದಲ್ಲಿ ಭಾಳಷ್ಟು ಕಡಿಮೆ ಇರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅದೇ ಇಂಜಿನಿಯರಿಂಗ್ ನಾವು ನೋಡೋದಾದರೆ 210 ಜನರು ಇದ್ದಾರೆ. 1,000 ಜನಕ್ಕೆ 210ರಷ್ಟು ಜನರನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. 1,000 ಜನರಲ್ಲಿ ಅಥವಾ 1,000 ಓದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 210 ಜನ ಇಂಜಿನಿಯರಿಂಗ್ನಲ್ಲಿದ್ದರೆ, ಸೊ ವೈದ್ಯಕೀಯ ಒಂದು ನೋಡೋದಾದರೆ ನಾವು ಕೇವಲ 0.7 ಅಷ್ಟು ಜನರು ಮಾತ್ರ ವೈದ್ಯಕೀಯ ಸೌಲಭ್ಯವನ್ನು ಕಾಣಲಿಕ್ಕೆ 1,000 ಜನರಲ್ಲಿ ನಮ್ಗೆ ಕಾಣಲಿಕ್ಕೆ ಚಾನ್ಸ್ ಇದೆ. ಸೊ ಇದನ್ನು ನಾವು ಗಮನಿಸಿದ್ರೆ ನಮ್ಮಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರ ಸಂಖ್ಯೆ ತೀರಾ ಕಡಿಮೆ ಇದೆ ಅನ್ನೋದನ್ನು ನಾವು ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಜೀವಿತ ಅವಧಿಯ ವಿಚಾರಕ್ಕೆ ಬರೋದಾದರೆ, ಅಂದರೆ ಒಂದು ದೇಶದಲ್ಲಿ ಸರಾಸರಿ ಜನರು ಜೀವಿಸುವಂತಹ ಒಂದು ಅವಧಿಯನ್ನು ನಾವು ಜೀವಿತ ಅವಧಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಒಂದು ದೇಶದಲ್ಲಿ ಜನರು ಜೀವಿಸುವಂತಹ ಅಥವಾ ಜೀವಿತ ನಿರೀಕ್ಷಣಾ ಅವಧಿ ಏನಿದೆ ಅದನ್ನು ನಾವು ಜೀವಿತ ಅವಧಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಅದು ಕೂಡ ಭಾರತದ ವಿಚಾರಕ್ಕೆ ಅತಿ ಕಡಿಮೆ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ನೋಡೋದಾದರೆ ಭಾರತದಲ್ಲಿ ನಾವು ಜೀವಿತ ಅವಧಿ 65.8 ಇದೆ. ಅಂದರೆ ಭಾರತದಲ್ಲಿ ಸರಾಸರಿ ಒಬ್ಬ ವ್ಯಕ್ತಿ ಬದುಕಬಹುದಾಗಿರ್ತಕ್ಕಂತಹ ಒಂದು ಸರಾಸರಿ ವರ್ಷ ಅಂತಂದರೆ 65 ವರ್ಷ ಬದುಕಬಹುದಾಗಿರ್ತಕ್ಕಂಥದ್ದು. 65.8 ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ ಇಷ್ಟು ವರ್ಷಗಳ ಕಾಲ ಇಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಕೆಲವೊಬ್ರು ಜಾಸ್ತಿನೂ ಬದುಕ್ಬೋದು, ಕೆಲವೊಬ್ರು ಕಡಿಮೆನೂ ಬದುಕ್ಬೋದು. ಆದರೆ ಸರಾಸರಿ ನಾವು ಆ ವರ್ಷವನ್ನು ನಾವು ಈಕ್ವಲ್ ಮಾಡ್ತಾ ಹೋದರೆ, ಸರಾಸರಿ ಲೆಕ್ಕವನ್ನು ನೋಡಿದ್ರೆ 65% ವರ್ಷ ನಾವಿಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ಅಥವಾ ಇಲ್ಲಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯ ಇರ್ಬೋದು, ಗುಣಮಟ್ಟ ಇರ್ಬೋದು, ಅಥವಾ ವಾತಾವರಣ ಇರ್ಬೋದು, ಅದನ್ನೆಲ್ಲವನ್ನು ಸೇರಿಸಿ. ಅದೇ ಬೇರೆ ದೇಶಗಳಿಗೆ ಹೋಲಿಸಿದರೆ, ಅಮೇರಿಕಕ್ಕೆ ಹೋಲಿಸಿದರೆ ನಾವು 78 ವರ್ಷ ಇದೆ. ಅದೇ ಆಸ್ಟ್ರೇಲಿಯಾದಲ್ಲಿ 74 ವರ್ಷ ಇದೆ. ಅಂದರೆ ನಮಗಿಂತನೂ ಕೂಡ ಉತ್ತಮವಾದಂತಹ ಬದುಕಿನ ಅವಧಿಯನ್ನು ಇಲ್ಲಿ ಪಡ್ಕೊಂಡಿದ್ದಾರೆ, ಅಥವಾ ಉತ್ತಮವಾದಂಥ ಸೌಲಭ್ಯಗಳನ್ನು ಅವರು ಪಡ್ಕೊಂಡಿದ್ದಾರೆ ಅನ್ನೋದು ಇದರ ಆಧಾರದ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಲ್ಲಿ ನಮಗೆ ಹೆಚ್ಚಿನ ಅವಧಿಗೆ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಾದರೆ ಅವರ ಜೀವನದ ಮಟ್ಟ ಅಥವಾ ಜನರ ಗುಣಮಟ್ಟ ಇದೆಯಲ್ಲ, ಅಥವಾ ಸೌಲಭ್ಯಗಳ ಮಟ್ಟ ಇದೆಯಲ್ಲ, ಅದು ಉತ್ತಮವಾಗಿದೆ ಅನ್ನೋದು ನಮಗೆ ಸ್ಪಷ್ಟವಾದಂಥ ಅರಿವು ಸಿಗ್ತಾ ಹೋಗುತ್ತೆ. ಇನ್ನು
ಕೆಲಸಗಾರರ ಭಾಗವಹಿಸುವಿಕೆ, ಕಡಿಮೆ ಕೆಲಸಗಾರರ ಭಾಗವಹಿಸುವಿಕೆ ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ. ಮತ್ತೊಂದು ಭಾರತ ದೇಶದ ಜನಸಂಖ್ಯೆಯ ಲಕ್ಷಣ ಅಂತಂದರೆ ಕಡಿಮೆ ಕೆಲಸಗಾರರು ಭಾಗವಹಿಸುವಿಕೆ, ಅದು ಕೂಡ ನಾವು ಒಂದು ಲಕ್ಷಣವಾಗಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಭಾರತದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ 39% ಜನರು ಮಾತ್ರ ದುಡಿಯುವ ವರ್ಗವನ್ನು ಕಾಣಲಿಕ್ಕೆ ಚಾನ್ಸ್ ಇದೆ. ಉಳಿದಂಥ ವರ್ಗ ಏನಿದೆ ಅದು ಅವಲಂಬಿತ ವರ್ಗವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ನೋಡಿ, 39% 100ಕ್ಕೆ 100 ಜನರಲ್ಲಿ 39 ಜನ ದುಡಿತಾ ಇದ್ದಾರೆ, ದುಡಿಯುವ ವರ್ಗವನ್ನು ಕಾಣ್ಬೋದು. ಉಳಿದ ಭಾಗವನ್ನು ನಾವು ಕಂಪ್ಲೀಟಾಗಿ ಅವಲಂಬಿತ ವರ್ಗವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಅಂದರೆ ಅವರು ದುಡಿಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥವ್ರು, ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಅಥವಾ ರೋಗಕ್ಕೆ ತುತ್ತಾಗಿರುವಂಥದ್ದಾಗಿರ್ಬೋದು, ಇನ್ನೂ ಹಲವಾರು ವಿಚಾರಗಳು. ಸೊ ಹಾಗಾಗಿ ಇಲ್ಲಿ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು ಅವಲಂಬಿತ ವರ್ಗವೇ ಜಾಸ್ತಿ ಇದೆ, ದುಡಿಯುವ ವರ್ಗ ಅಥವಾ ಭಾಗವಹಿಸುವಿಕೆ ತುಂಬ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದು ಕೂಡ ನಮಗೆ ಇಲ್ಲಿ 2011ರ ಜನಗಣತಿ ಆಧಾರದ ಮೇಲೆ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಅತಿಯಾದಂಥ ಜನಸಂಖ್ಯೆ, ನಾನು ಆಗಲೇ ಹೇಳಿದೆ 2011ರ ಜನಗಣತಿಯ ವರದಿಯ ಪ್ರಕಾರ 121 ಕೋಟಿ ಪಾಯಿಂಟ್ 7 ಅಂತ ಹೇಳಿ 1 ಅಂತ ಹೇಳಿದ್ವಿ. 121.1 ಕೋಟಿ ಜನಸಂಖ್ಯೆಯನ್ನು ನಾವು ಭಾರತ ದೇಶದಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ನಿರುದ್ಯೋಗ ಸಂಖ್ಯೆ ಇರ್ಬೋದು, ಬಡತನ ಇರ್ಬೋದು, ಹಸಿವಿನ ಕೊರತೆ ಇರ್ಬೋದು, ಅಪೌಷ್ಟಿಕಾಂಶದ ಕೊರತೆ ಇರ್ಬೋದು, ಮೂಲ ಸೌಲಭ್ಯಗಳ ಕೊರತೆ ಇರ್ಬೋದು, ಇವೆಲ್ಲವೂ ಕೂಡ, ಅಥವಾ ಆರೋಗ್ಯ ಸೌಲಭ್ಯಗಳ ಕೊರತೆ ಇರ್ಬೋದು, ಇವೆಲ್ಲವೂ ಕಾರಣ ಭಾರತ ದೇಶದಲ್ಲಿರ್ತಕ್ಕಂಥ ಅತಿಯಾದಂಥ ಜನಸಂಖ್ಯೆಯೂ ಕೂಡ ಆಗಿರ್ತಕ್ಕಂಥದ್ದು. ಸೊ ಇದಿಷ್ಟು ಕೂಡ ನಾವೇನು ಇಲ್ಲಿಯವರೆಗೆ ನಾವು ಡಿಸ್ಕಷನ್ ಅಥವಾ ವಿಚಾರಗಳನ್ನ ನೋಡಿದ್ವಿ, ಅವೆಲ್ಲವೂ ಕೂಡ ಭಾರತ ದೇಶದ ಲಕ್ಷಣಗಳಾಗಿ ಜನಸಂಖ್ಯೆಯ ಲಕ್ಷಣಗಳಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಅಂದರೆ ಅಗಾಧವಾದಂಥ ಜನಸಂಖ್ಯೆ, ಏರುತ್ತಿರುವ ಬೆಳವಣಿಗೆ ಇರುವುದು, ಜನಸಾಂದ್ರತೆ ಅಗಾಧವಾಗಿದೆ, ಕಳಪೆ ಜನಸಂಖ್ಯೆ ಗುಣಮಟ್ಟ ಇರುವುದು, ಅಥವಾ ಲಿಂಗಾನುಪಾತ ಅನಾನುಕೂಲವಾಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೆಳವರ್ಗದವರ ಅಥವಾ ಮಕ್ಕಳ ಸಂಖ್ಯೆನೇ ಜಾಸ್ತಿ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ದುಡಿಯುವವರ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು ಇರ್ಬೋದು, ಅತಿಯಾದಂಥ ಜನಸಂಖ್ಯೆ ಇರ್ಬೋದು, ಇವೆಲ್ಲವೂ ಕೂಡ ಭಾರತ ದೇಶದ ಜನಸಂಖ್ಯೆಯ ಲಕ್ಷಣಗಳನ್ನು ತೋರಿಸುತ್ತೆ. ಸೊ ಇವು ಹೇಗೆ ಭಾರತ ಜನಸಂಖ್ಯೆ ಅಥವಾ ಒಂದು ಸಮಸ್ಯೆಗಳಿಗೂ ಕೂಡ ಈಡಾಗುವಂಥದ್ದು, ನಮಗೆ ಈಗಿರ್ತಕ್ಕಂಥ ಸಮಸ್ಯೆಗಳಿಗೆ ಇವು ಕೂಡ ಕಾರಣ ಆಗ್ತಕ್ಕಂಥದ್ದು. ಇದರ ಲಕ್ಷಣಗಳು ಅಥವಾ ಜನಸಂಖ್ಯೆಯ ಒಂದು ಲಕ್ಷಣಗಳು ಕೂಡ ನಮಗೆ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಸಮಸ್ಯೆಗಳಿಗೆ ಇದರಿಂದ ಹೇಗೆ ಸಮಸ್ಯೆಗಳು ಉದ್ಭವ ಆಗ್ತವೆ ಅನ್ನೋದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಜನಸಂಖ್ಯೆ ಪರಿವರ್ತನೆ ಮತ್ತು ಭಾರತ ದೇಶ ಹೇಗೆ ಜನಸಂಖ್ಯೆಗೆ ಅಥವಾ ಭಾರತ ಜನರಿಗೆ ಒಂದು ಆರೋಗ್ಯದ ಒಂದು ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಯಾವ ಯೋಜನೆಗಳ ಮೂಲಕ ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಭಾರತ ದೇಶ ಪ್ರಪಂಚದಲ್ಲಿ ಯಾವ ಜನಸಂಖ್ಯಾ ಹಂತದಲ್ಲಿ ಇದೆ, ಅಂದರೆ ಪರಿವರ್ತನಾ ಹಂತದಲ್ಲಿ ಯಾವ ಭಾಗದಲ್ಲಿದೆ ಅನ್ನೋದನ್ನು ನಾನು ಕೂಡ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ಕೊಡ್ತಾ ಹೋಗ್ತೀನಿ.